ಇವತ್ತು ನಮ್ಮ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದೆ. ಅದರ ವಿರುದ್ಧವಾಗಿ ನಮ್ಮ ಹೋರಾಟವನ್ನು ಇದೇ ರೀತಿ ಮುಂದುವರಿಸ್ತೀವಿ. ಅವರು ಏಕವಚನದಲ್ಲಿ ಪದವನ್ನು ಬಳಕೆ ಮಾಡಿದ್ರೆ ನಾವು ಬಳಕೆ ಮಾಡ್ಬೋದು, ಆದರೆ ನಾವು ಆ ರೀತಿ ಹೋಗ್ತಕ್ಕಂಥ ಮನಸ್ಥಿತಿಯಲ್ಲಿ ಇಲ್ಲ. ಇವರು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ದೇವೇಗೌಡರ ಬಗ್ಗೆ ಕೂಡ ಕೇಳುವ ಮಟ್ಟದಲ್ಲಿ ಮಾತಾಡೋದ್ರೆ ದೇವೇಗೌಡರು ಏನು ಆಸ್ತಿ ಮಾಡೇ ಇಲ್ವಾ ಅನ್ನೋ ಹಾಗಾಗಿ ಎಲ್ಲವೂ ಜಗಜ್ಜಾಹಿರ. ಸಾರ್ವಜನಿಕ ಬದುಕಲಿದ್ಮೇಲೆ ನಾವೆಲ್ಲ ಒಂದು ಬಿಳಿ ಹಾಳೆ ಇದ್ದಂಗೆ. ಅವ್ರೇನೇ ಮಾಡಿದ್ರು ಇದನ್ನು ಮುಚ್ಚಿಟ್ಕೊಳ್ಳಿಕ್ಕಾಗೋದಿಲ್ಲ. ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರ ಇದಕ್ಕೆ ತಲೆದಂಡ ಆಗಲೇಬೇಕು. ಇವತ್ತು ಕಾಂಗ್ರೆಸ್ ವಿರುದ್ಧ ಇವತ್ತು JDS BJP ಎರಡನೇ ದಿನದ ಪಾದಯಾತ್ರೆ ನಡೆಸ್ತಾ ಇದೆ. ಸರ್ ನಮಸ್ತೆ. ಇವತ್ತು ಎರಡನೇ ದಿನದ ಪಾದಯಾತ್ರೆ ನಡೆಸ್ತಾ ಇದ್ರಿ. ಮೊದಲ ದಿನ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಸಾವಿರಾರು ಸಂಖ್ಯೆ ಲಕ್ಷಾಂತರ ಜನ ಸೇರಿ ಒಂದು ಪಾದಯಾತ್ರೆ ಪಾಲ್ಗೊಳ್ತಾ ಇದ್ದಾರೆ. ನಿನ್ನೆ ದಿನ ಕೇಂದ್ರದ ಸಚಿವರು ಮಾನ್ಯ ಕುಮಾರಣ್ಣವರು ಹಾಗೂ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಸಾಹೇಬರು ಚಾಲನೆಯನ್ನು ಕೊಟ್ಟಿದ್ದಾರೆ. ಕೆಂಗೇರಿಯಿಂದ ಅಪ್ ಟು ಬಿಡದಿವರೆಗೂ ನಿನ್ನೆ ದಿನ 16 ಕಿಲೋಮೀಟ್ರು ಪಕ್ಷದ ಕಾರ್ಯಕರ್ತರುಗಳು ಭಾಳ ಅತ್ಯಂತ ಹುಮ್ಮಸ್ಸಿನಿಂದ ನಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕಿದ್ದಾರೆ. ಇವತ್ತು ನೋಡ್ಬೋದು ಎರಡನೇ ದಿನ, ಬಹುಶಃ ಮೊದಲನೇ ದಿನಕ್ಕಿಂತ ಅತಿ ಹೆಚ್ಚು ಜನ ಇವತ್ತು ನೀವು ಕಾಣ್ಬೋದು. ಹೀಗೆ ಹೋಗ್ತಾ ಹೋಗ್ತಾ ಪ್ರತಿದಿನ ಕೂಡ ಸಾರ್ವಜನಿಕರು, ರೈತರು, ಹಲವಾರು ಸಂಘಟನೆಗಳು ಇವತ್ತು ಏನು ಈ ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರದಲ್ಲಿ ಇವತ್ತು ನಮ್ಮ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದೆ. ಅದರ ವಿರುದ್ಧವಾಗಿ ನಮ್ಮ ಹೋರಾಟವನ್ನು ಇದೇ ರೀತಿ ಮುಂದುವರಿಸ್ತೀವಿ. ಇದನ್ನು ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ತಕ್ಕಂಥದ್ದೇ ಈ ಹೋರಾಟದ ಈ ಒಂದು ಪಾದಯಾತ್ರೆಯ ಮೂಲ ಗುರಿ. ಇವತ್ತು ಎರಡನೇ ದಿನ ಆಗಿದೆ, ರಾಮನಗರಕ್ಕೆ ಕಾಲಿಡ್ತಾ ಇದ್ದೀರಾ. ನಿನ್ನೆ ಕೂಡ ಜನಾಂದೋಲನದಲ್ಲಿ ಸಾಕಷ್ಟು ನಿಂದನಾ ಕಾರ್ಯಕ್ರಮಗಳನ್ನ ಮಾಡ್ತಾ ಇರುವಂಥದ್ದು, DK ಶಿವಕುಮಾರ್ ಅವರು ನಿಂದನೆ ಮಾಡ್ತಾ ಇರುವಂಥದ್ದು. ನೋಡಿ, ಈಗ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಬಹುಶಃ ಲೋಕಸಭಾ ಚುನಾವಣೆಯಲ್ಲಿ ಅವರ ಅವರ ಸಹೋದರರು ಏನು ಸೋಲನ್ನು ಕಂಡಿದ್ದಾರೆ, ಬಹುಶಃ ಅದನ್ನು ಇವತ್ತಿಗೂ ಅವ್ರಿಗೆ ಜೀರ್ಣಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಭಾಳ ಅತ್ಯಂತ ಹತಾಶರಾಗಿ ಇವತ್ತು ರಾಜಕೀಯವಾಗಿ ನಾವು ವಿರೋಧ ಪಡಿಸ್ತಕ್ಕಂಥದ್ದಕ್ಕೆ ಎಲ್ಲ ರೀತಿ ಸ್ವಾಗತವನ್ನು ಮಾಡ್ತೇವೆ. ಆದರೆ ಈ ರೀತಿ ವ್ಯಕ್ತಿಗತವಾಗಿ ಏಕವಚನದಲ್ಲಿ ಒಬ್ಬರ ಮೇಲೊಬ್ಬರು ಟೀಕೆ ಪ್ರಹಾರ ಮಾಡ್ತಕ್ಕಂಥದ್ದು ಈ ಜಿಲ್ಲೆಯ ಗೌರವವನ್ನು ಎತ್ತಿಡಿತಕ್ಕಂಥ ಕೆಲಸ ಮಾಡಬೇಕು ಹೊರತುಪಡಿಸಿ ಜಿಲ್ಲೆಯ ಗೌರವವನ್ನು ತೆಗಿತಕ್ಕಂಥ ಕೆಲಸ ಮಾಡಬಾರ್ದು. ಏಕೆಂದರೆ ಅವರು ಏಕವಚನದಲ್ಲಿ ಪದವನ್ನು ಬಳಕೆ ಮಾಡಿದ್ರೆ ನಾವು ಬಳಕೆ ಮಾಡ್ಬೋದು, ಆದರೆ ನಾವು ಆ ರೀತಿ ಹೋಗ್ತಕ್ಕಂಥ ಮನಸ್ಥಿತಿಯಲ್ಲಿ ಇಲ್ಲ. ಇವತ್ತು ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ದೇವೇಗೌಡರ ಬಗ್ಗೆ ಕೂಡ ಕೇಳುವ ಮಟ್ಟದಲ್ಲಿ ಮಾತಾಡೋದ್ರೆ ದೇವೇಗೌಡರು ಏನು ಆಸ್ತಿ ಮಾಡೇ ಇಲ್ವಾ ಅನ್ನೋ ಲೆಕ್ಕಕ್ಕೆ ನೋಡಿ, ಯಾರ್ಯಾರ ಆಸ್ತಿ ರಾಜಕಾರಣಕ್ಕೆ ಬಂದ ಮೇಲೆ ಎಷ್ಟೆಷ್ಟು ವೃದ್ಧಿಯಾಗಿದೆ ಅನ್ನೋದು ಮಾಧ್ಯಮದಲ್ಲಿ ನಿನ್ನೆಯಿಂದ ನೀವೇ ತೋರಿಸ್ತಾ ಇದ್ದೀರಿ. ಹಾಗಾಗಿ ಎಲ್ಲವೂ ಜಗಜ್ಜಾಹಿರ. ಸಾರ್ವಜನಿಕ ಬದುಕಲಿದ್ಮೇಲೆ ನಾವೆಲ್ಲ ಒಂದು ಬಿಳಿ ಹಾಳೆ ಇದ್ದಂಗೆ. ಹಾಗಾಗಿ ಜನಕ್ಕೆ ಗೊತ್ತಿದೆ ಯಾರ್ಯಾರು ಏನೇನು ಮಾಡಿದ್ದಾರೆ ಅನ್ನೋದು. ಸರ್, ಇವತ್ತು ಚನ್ನಪಟ್ಟಣ ಉಪಚುನಾವಣೆ ಇಟ್ಕೊಂಡು ಜನಾಂದೋಲನ ಕಾರ್ಯಕ್ರಮ ಮಾಡ್ತಿದ್ದಾರೆ. ನೋಡಿ, ಇವತ್ತು ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಆಡಳಿತ ಪಕ್ಷ ಈ ರೀತಿ ಪ್ರಶ್ನಾವಳಿಗಳ ಮೂಲಕ ವಿರೋಧ ಪಕ್ಷದವ್ರಿಗೆ ಪ್ರಶ್ನೆ ಕೇಳ್ತಾ ಇರ್ತಕ್ಕಂಥದ್ದು ಹಿಂದೆ ಶರಣ ಇತಿಹಾಸದಲ್ಲೇ ಮೊದಲನೇ ಬಾರಿ. ಇವತ್ತು ಅವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ, ಹಗರಣ ಏನು ಇಡೀ ರಾಜ್ಯದ ಜನತೆ ಮುಂದೆ ಬಯಲಿಗೆ ಬಂದಿದೆ. ಇವತ್ತು ಇದನ್ನೆಲ್ಲ ಮುಚ್ಚಾಕ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವ್ರೇನೇ ಮಾಡಿದ್ರು ಇದನ್ನು ಮುಚ್ಚಿಟ್ಕೊಳ್ಳಿಕ್ಕಾಗೋದಿಲ್ಲ. ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರ ಇದಕ್ಕೆ ತಲೆದಂಡ ಆಗಲೇಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಇಡೀ ರಾಜ್ಯದ ಕರ್ನಾಟಕ ಜನತೆಯ ಒಂದು ಅವ್ರ ವಿರುದ್ಧವಾಗಿರ್ತಕ್ಕಂಥ ಒಂದು ಭಾವನೆ. ಥ್ಯಾಂಕ್ ಯು. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾದ್ರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.